Chapter 9 Ray Optics and Optical Instruments ಅಲ್ಲಿ this is our 6th topic, 5 marks topic and very important topic. ಯಾವುದದು? Lens makers formula. Okay, how to write it? First ಏನು ಒಂದು ಲೈನ್ ಬರಿಬೇಕು. Consider a thin biconvex lens of refractive index n2 placed in a medium of refractive index n1. Here n2 is greater than n1 ಅಂತ ಬರಿಬೇಕು. ಏನ್ರಿ ಅರ್ಥ ಅದರದು? That means the refractive index of the lens is greater than its surrounding ಅಂತ ಅರ್ಥ. And what we are going to prove? I'll show you that 1 by f is equals to n21 minus 1 into bracket 1 by r1 minus 1 by r2. This is what we call a lens maker's formula. ಇದನ್ನೇ ನಾವು ಪ್ರೂವ್ ಮಾಡಬೇಕು ಅಥವಾ ಡಿರೈವ್ ಮಾಡಬೇಕು. Here, next thing, you need to draw the diagram. First draw this biconvex lens. First biconvex lens na draw ಮಾಡ್ರಿ. Next a principal axis draw ಮಾಡ್ರಿ. What next? Next O ದಿಂದ, O is a point object here. What is that O? O is a point object draw ಮಾಡೋದು. ಅಲ್ಲಿಂದ ಒಂದು ಲೈಟ್ ರೇ ಹೋಗ್ತಾ ಇದೆ. ಅದು ಫಸ್ಟ್ ಸರ್ಫೇಸ್ ABC ಸರ್ಫೇಸ್ ಅಲ್ಲಿ ರಿಫ್ರಾಕ್ಟ್ ಆಯಿತು ಅಂದರೆ ಬೆಂಡ್ ಆಯಿತು. ಆನಂತರ ಸೆಕೆಂಡ್ ಸರ್ಫೇಸ್ ADC ಅಲ್ಲಿಯೂ ಕೂಡ ಬೆಂಡ್ ಆಯಿತು, ಅಲ್ಲಿಯೂ ಕೂಡ ರಿಫ್ರಾಕ್ಟ್ ಆಯಿತು. ಆ್ಯಂಡ್ I, ದಟ್ ಈಸ್ ದ ಫೈನಲ್ ಇಮೇಜ್ ಆಫ್ ದಿಸ್ ಆಬ್ಜೆಕ್ಟ್ O ಅಂತ. ನೆಕ್ಸ್ಟ್ ಟರ್ಮ್ ಬರೆಯೋದು R1 ಮತ್ತು R2 ರೇಡಿಯೈ ಆಫ್ ಕರ್ವೇಚರ್ ಆಫ್ ದ spherical surfaces. This biconvex consists of two spherical surfaces. ಅವೆರಡರದು ರೇಡಿಯಸ್ ಆಫ್ ಕರ್ವೇಚರ್ R1 and R2 ಅಂತ ಬರಿಬೇಕು. ಈ ಆಬ್ಜೆಕ್ಟಿಗೂ ಮತ್ತು ಆಪ್ಟಿಕ್ ಸೆಂಟರ್ ಆ ಡಿಸ್ಟೆನ್ಸ್ ಏನದ ಆಬ್ಜೆಕ್ಟ್ ಡಿಸ್ಟೆನ್ಸ್ U ಅಂತ ಬರೀತೀರಿ. U is ಆಬ್ಜೆಕ್ಟ್ ಡಿಸ್ಟೆನ್ಸ್. ಓಕೆ, ಎರಡೂ ಸರ್ಫೇಸ್ ಅಲ್ಲಿ ರಿಫ್ರಾಕ್ಟ್ ಆಗಿ ಫೈನಲ್ ಆಗಿ ಇಮೇಜ್ ಇಲ್ಲಿ ಫಾರ್ಮೇಷನ್ ಆಗ್ತಾ ಇದೆ. ಆ ಇಮೇಜು ಲೆನ್ಸ್ ಇಂದ V ಡಿಸ್ಟೆನ್ಸ್ ಅಲ್ಲಿ ಫಾರ್ಮೇಷನ್ ಆಗ್ತಾ ಇದೆ. ಹಾಗಾಗಿ V, ದಟ್ ಇಸ್ ದ ಫೈನಲ್ ಇಮೇಜ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ನೋ, ಇಲ್ಲಿ ಏನು ರಿಫ್ರಾಕ್ಷನ್ ಆಗ್ತಾ ಇದೆಯಲ್ಲ, ಎರಡು ಸರ್ಫೇಸ್ ಅಲ್ಲಿ ಆಗ್ತಾ ಇದೆ. ದಿಸ್ ಇಸ್ ದ ಫಸ್ಟ್ ಸರ್ಫೇಸ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಸರ್ಫೇಸ್. ಅಂಡ್ ಇದನ್ನೇ ನಾವು ಏನ್ ಮಾಡೋಣ, ದ ಇಮೇಜ್ ಫಾರ್ಮೇಷನ್ ಕ್ಯಾನ್ ಬಿ ಸೀನ್ ಇನ್ 2 ಸ್ಟೆಪ್ಸ್. ಎರಡು ಸ್ಟೆಪ್ಸ್ ಅಲ್ಲಿ ನೋಡೋಣ. ಫಸ್ಟ್ ಸ್ಟೆಪ್ ಏನದ ನೋಡ್ರಿ, ರಿಫ್ರಾಕ್ಷನ್ ಅಟ್ ಫಸ್ಟ್ ಸರ್ಫೇಸ್ ABC. ಹೀಗಿದ್ದಾಗ ನಾವು ಏನ್ ಅನ್ಕೊಳ್ತಾ ಇದೀವಿ, ಈ ABC ಸರ್ಫೇಸ್ ಅಷ್ಟೇ ಅದ, ಸೆಕೆಂಡ್ ಸರ್ಫೇಸ್ ಇಲ್ಲ ಅಂತ ಅನ್ಕೊಳ್ತಾ ಇದೀವಿ. ಸೆಕೆಂಡ್ ಸರ್ಫೇಸ್ ಇಲ್ಲ. ದಿಸ್ ಕಂಪ್ಲೀಟ್ ಮೀಡಿಯಂ ಏನದಲ್ಲ n2. ಓಕೆ, ಹಿಯರ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಈಸ್ n2. ಸರೌಂಡಿಂಗ್ ಮೀಡಿಯಂ ಏನದ n1 ಅದ. ಓಕೆ, ಹಿಯರ್ the complete medium ABC and complete this one is n2 right now. Why? Second surface absent ಅಂತ ಅನ್ಕೊಳ್ತಾ ಇದೀವಿ. ಏನ್ ಬರಿಬೇಕು? In absence of second surface ADC, the first refracting surface forms the image I1 at a distance V1. ಅದೇ ಹೇಗಾಗತ್ತೆ ನೋಡ್ರಿ. Here this is the ray. ಓದಿಂದ ಒಂದು ರೇ ಹೋಯ್ತು. ಒಂದು ರೇ normal incidence ಆಗುತ್ತೆ without any deviation along the principal axis. Okay, and another ray which is close to principal axis incident at the spherical refracting surface ABC. Okay, ಎಲ್ಲಿ ಲೈಟ್ ಇನ್ಸಿಡೆಂಟ್ ಆಯ್ತಲ್ಲ ಅಲ್ಲಿ ಒಂದು ನಾರ್ಮಲ್ ಡ್ರಾ ಮಾಡ್ರಿ. ದಟ್ ನಾರ್ಮಲ್ ಪಾಸಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ C1 ಆಫ್ ಫಸ್ಟ್ ಸರ್ಫೇಸ್ ಇದು, ರೈಟ್? ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ C1 ಮತ್ತೆ B ಅಥವಾ ಆಪ್ಟಿಕ್ ಸೆಂಟರ್ ಡಿಸ್ಟೆನ್ಸ್ ಏನದ, ದಟ್ ಇಸ್ R1, ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿಸ್ ಸ್ಪೆರಿಕಲ್ ಸರ್ಫೇಸ್. ಓಕೆ, ಅಂಡ್ ದಿಸ್ ಕಂಪ್ಲೀಟ್ ಮೀಡಿಯಂ ಇಸ್ ಡೆನ್ಸರ್ ಮೀಡಿಯಂ ಅಂಡ್ ಹಿಯರ್ ಆಬ್ಜೆಕ್ಟ್ ಅಟ್ ರೇರರ್ ಮೀಡಿಯಂ ಇಲ್ಲದ n1 ಅದ. ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್. ಏನಾಗ್ತಾ ಇದೆ, ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಹಿಯರ್ I1 ಇಸ್ ದ ಇಮೇಜ್ ಆಫ್ ದಿಸ್ ಆಬ್ಜೆಕ್ಟ್ ಅಟ್ ಎ ಡಿಸ್ಟೆನ್ಸ್ V1 ಅಂತ ಹೇಳೋಣ. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, you will use the relation between n, u, v and r relation use ಮಾಡಿಕೊಂಡು we need to write a formula. What is that? n2 divided by v1 ಅಂತ ಬರಿತೀನಿ. ಏನ್ರಿ n2 ಅಂದ್ರೆ? n2 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಸ್ಪೇಸ್ ಡಿವೈಡೆಡ್ ಬೈ ಇಮೇಜ್ ಡಿಸ್ಟೆನ್ಸ್ ಅಂತ ಅರ್ಥ. ನೆಕ್ಸ್ಟ್ ಮೈನಸ್ n1 divided by u ಅಂತ ಬರಿತಾ ಇದ್ದೀರಿ. ವಾಟ್ ಈಸ್ n1?
n1 is refractive index of object space divided by object distance. Okay, minus ಯಾಕೆ ಬರೀತಾ ಇದ್ರಿ? ಬಿಕಾಸ್ ಹಿಯರ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನದ ಮೈನಸ್ ನೆಗೆಟಿವ್ ಅದ. ಅದ್ಯಾಕೆ ನೆಗೆಟಿವ್ ಅದ ರೀ? ಆಲ್ ಡಿಸ್ಟೆನ್ಸ್ ಆರ್ measured from the pole. Distance measured, say this is the direction of incident ray, and distance measured against the direction of incident ray, that is taken as negative. ಹಾಗಾಗಿ ಇದನ್ನ ಮೈನಸ್ n1 by u ಅಂತ ಬರೀರಿ. That's equals to difference in the refractive indices n2 minus n1 divided by r1. r1 ಯಾಕೆ ಪಾಸಿಟಿವ್ ಬರೀತಾ ಇದ್ದೀರಿ? ಹಿಯರ್ ಪೋಲ್ ಇಂದ ನೀವು c1 ಡಿಸ್ಟೆನ್ಸ್ ಮೆಜರ್ ಮಾಡ್ತಾ ಇದ್ದೀರಿ, ದಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ, ದಟ್ಸ್ ವಾಟ್ r1 ನ ಪಾಸಿಟಿವ್ ತಗೋತಾ ಇದ್ದೀರಿ. ಹಾಗಾಗಿ ಇಕ್ವೇಶನ್ 1 ಏನಾಯಿತು? n2 by v1 minus n1 by u is equals to difference in refractive indexes divided by radius of curvature. Next ಏನು ನೋಡ್ರಿ, ರಿಫ್ರಾಕ್ಷನ್ at second surface ADC. ADC ಸರ್ಫೇಸ್ ಅಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ, ನಾವು ABC ಸರ್ಫೇಸ್ ಅಬ್ಸೆಂಟ್ ಅದ ಅಂತ ಅನ್ಕೋತಾ ಇದ್ದೀವಿ. ಹೀಗಿದ್ದಾಗ ಈ ಸೆಕೆಂಡ್ ಸರ್ಫೇಸ್ ಮೇಲೆ ಲೈಟ್ ಹೀಗೆ ಇನ್ಸಿಡೆಂಟ್ ಆಯಿತು, ಆ್ಯಂಡ್ ಎಲ್ಲಿ ಲೈಟ್ ಇನ್ಸಿಡೆಂಟ್ ಆಗುತ್ತಲ್ಲ ಅಲ್ಲಿ ಒಂದು ನಾರ್ಮಲ್ ಡ್ರಾ ಮಾಡ್ತಾ ಇದ್ದೀವಿ, ಆ್ಯಂಡ್ ದಟ್ ನಾರ್ಮಲ್ ಪಾಸಸ್ ಥ್ರೂ C2, that is the center of curvature of our second surface ADC. And ಇಲ್ಲಿ D ದಿಂದ C2 ಗಿರುವಂತಹ ಡಿಸ್ಟೆನ್ಸ್ ಏನದಲ್ಲ, ದಟ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಅದನ್ನು ಈಗ R2 ಅನ್ನು ಮೈನಸ್ ಅಂತ ತಗೋತಾ ಇದ್ದೀವಿ. ಆ್ಯಂಡ್ ಹಿಯರ್ ಇಲ್ಲಿ ಲೈಟು ಡೆನ್ಸರ್ ಇಂದ ರೇರರ್ ಹೋಗ್ತಾ ಇದೆ, ಇದು ಬೆಂಡ್ ಅವೇ ಫ್ರಮ್ ದ ನಾರ್ಮಲ್, ದಿಸ್ ಇಸ್ ದ ನಾರ್ಮಲ್, ನಾರ್ಮಲ್ ಇಂದ ಅವೇ ಬೆಂಡ್ ಆಗ್ತಾ ಇದೆ. ಹಿಯರ್ I1 ಇಮೇಜ್ ಫಾರ್ಮೇಷನ್ ಆಗ್ತಾ ಇದೆ v ಡಿಸ್ಟೆನ್ಸ್ ಅಲ್ಲಿ. ಓಕೆ, ವಾಟ್ ಅಬೌಟ್ I1 ಏನು? ಓಕೆ, ಇದು ಇಲ್ಲಿ ಆ್ಯಕ್ಚುಲಿ ವರ್ಚುವಲ್ ಆಬ್ಜೆಕ್ಟ್ ಅಂತ ತಗೋತಾ ಇದ್ದೀವಿ ನಾವು. ಓಕೆ, ಆ್ಯಂಡ್ ದಿಸ್ v1 ಇಸ್ ವರ್ಚುವಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಹೇಳಿ. ಎಕ್ಸಾಕ್ಟ್ಲಿ ವೇರ್ ಇಸ್ ಆಬ್ಜೆಕ್ಟ್ ಹಿಯರ್ ವಿ ಡೋಂಟ್ ನೋ. ಆ್ಯಂಡ್ ಇದನ್ನೇ ನಾವು ಮುಂದೆ ಪ್ರೊಸೀಡ್ ಮಾಡಿದಾಗ ಇಲ್ಲಿ ಅದು ಕಟ್ ಆಗ್ತಾ ಇದೆ, ಅದನ್ನು ನಾನು ವರ್ಚುವಲ್ ಆಬ್ಜೆಕ್ಟ್ ಅಂತ ತಗೊಂಡು ಇದು ಡಿಸ್ಟೆನ್ಸ್ನ ವರ್ಚುವಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ತಗೋತಾ ಇದ್ದೀವಿ. Okay, in the absence of a surface ABC, the image I1 act as a virtual object, and V1 in adala becomes the virtual object distance agutte. We'll use the relation between NUV and R. Okay, N2 divided by minus V1. What is N2? N2 is refractive index of object space anta ಹೇಳ್ತಾ ಇದೀನಿ, because is first surface ಇಲ್ಲ ಅಂತಂದಾಗ ಲೈಟ್ ಹೀಗೆ ಇನ್ಸಿಡೆಂಟ್ ಆಗ್ತಾ ಇದೆ ಅಂದ್ರೆ ಆಬ್ಜೆಕ್ಟ್ ಇಲ್ಲದ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಅದ, divided by minus v1. v1 ಏನದ ವರ್ಚುವಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅದ, ಅದು ಆಬ್ಜೆಕ್ಟ್ ಎಕ್ಸಾಕ್ಟ್ಲಿ ಲೆಫ್ಟ್ ಸೈಡ್ ಇರೋದ್ರಿಂದ ಅದನ್ನು ಮೈನಸ್ ಅಂತ ತಗೋತಾ ಇದ್ದೀವಿ. ಹಾಗಾಗಿ n2 divided by v1 minus v1 plus n1 by v. What is n1? n1 is refractive index of image space divided by image distance is equals to a difference in the refractive indices divided by minus r2. Why this minus r2? Okay, all distance are measured from the pole. Distance measured against, this is the direction of incident light, and we are measuring the distance against the direction of incident light. That's why ಇದನ್ನ minus r2 ತಗೋತಾ ಇದೀವಿ. ಆಡಿಂಗ್ equation 1 and 2, equation 1 and 2 ನ ಆಡ್ ಮಾಡೋಣ. ಹೇಗೆ ಆಡ್ ಮಾಡ್ತಾ ಇದೀವಿ? ಈ ಪೋರ್ಷನ್ ಅನ್ನ ಮತ್ತೆ ಈ ಪೋರ್ಷನ್ ನ ಲೆಫ್ಟ್ ಸೈಡ್ ಆಡ್ ಮಾಡೋದು, and this portion and here this portion right side ಆಡ್ ಮಾಡೋಣ. ಹಾಗಾಗಿ n2 divided by v1 minus n1 divided by u, that is from first equation. n2 divided by v1 minus n1 by u anta ಹೇಳಿ. Okay, that's what here written. Second plus anta ಬರೆದು ಆನಂತರ n2 divided by minus v1 plus n1 by v ಅಂತ ಸೆಕೆಂಡ್ ಇದನ್ನ ಇಲ್ಲಿ ಇದೆ ನೋಡ್ರಿ. Okay, and next n2 minus n1 divided by r1 plus n2 minus n1 divided by minus r2 ಅಂತ ಬರಿತಾ ಇದ್ದೀನಿ. ಓಕೆ, ಈ ಈಕ್ವೇಷನ್ ಅಲ್ಲಿ ಇದು ಮೈನಸ್ v1 ಆಗಿರೋದ್ರಿಂದ n2 by v1 and n2 by v1, this is n2 by v1 and this is minus n2 by v1, both get cancelled. We remain with what? ಉಳಿಯೋದೇನು? ಇದು ಯಾವುದು? n1 by v minus n1 by u ಉಳಿತು. ಓಕೆ, ಆ್ಯಂಡ್ ಇದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರಿತಾ ಇದ್ದೀರಿ, ನೋ ಪ್ರಾಬ್ಲಮ್. ಈಗ n1 ಅನ್ನು ಕಾಮನ್ ತೆಗೆಯೋನು. n1 ಕಾಮನ್ ತೆಗೆದ್ರೆ 1 by v1, ಸಾರಿ 1 by v minus 1 by u ಅಂತ ಬರಿತಾ ಇದ್ದೀವಿ ಇಂಟು ಬ್ರಾಕೆಟ್ ಇಸ್ ಈಕ್ವಲ್ಸ್ ಟು, ಈಗ n2 minus n1 ಅನ್ನು ಕಾಮನ್ ತೆಗೆದುಬಿಟ್ಟು ಬ್ರಾಕೆಟಲ್ಲಿ ಹೀಗೆ ಬರೆದು 1 by r1 minus 1 by r2 ಅಂತ ಬರೆಯೋಣ. ನೆಕ್ಸ್ಟ್ ಏನು? ಈ n1 ಅನ್ನು
ರೈಟ್ ಸೈಡ್ ತೊಗೊಂಡು ಹೋಗ್ರಿ. ಏನಾಗತ್ತೆ ರೀ ಅಂತ ಕೇಳಿದ್ರೆ ದಟ್ ಈಸ್ n2 minus n1 divided by n1. ಓಕೆ, ಡೋಂಟ್ ಫಾರ್ಗೆಟ್ ಟು ರೈಟ್ ದಿಸ್ ಬ್ರಕೆಟ್ ಆ್ಯಂಡ್ ರೈಟ್ ಇಟ್ ಆಸ್ ಇಟ್ ಈಸ್. ಮೇಲಿಂದ ಏನದಲ್ಲ ಅದನ್ನೇ ಬರಿತಾ ಇದ್ದಾರೆ. ನೆಕ್ಸ್ಟ್ ಏನು ನೋಡ್ರಿ, n2 by n1 ಮೈನಸ್ n1 by n1 ಏನಾಯ್ತು, ಇದು 1 ಆಯಿತು. ಅದನ್ನೇ ಇಲ್ಲೇ 1 ಬರಿತಾ ಇದ್ದೀನಿ ಆ್ಯಂಡ್ ರಿಮೈನಿಂಗ್ ಥಿಂಗ್ಸ್ ಆರ್ ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಏನು ಬರಿತೀವಿ ನೋಡ್ರಿ. ಹಿಯರ್ ವಾಟ್ ಈಸ್ ದಟ್ n2 by n1? n2 by n1 ಅಂದರೆ n21. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಅಂತ ಅರ್ಥ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ರಿಮೈನಿಂಗ್ ಥಿಂಗ್ಸ್ ಆರ್ ಆ್ಯಸ್ ಇಟ್ ಈಸ್. ರಿಮೈನಿಂಗ್ ಥಿಂಗ್ಸ್ ಆರ್ ಆ್ಯಸ್ ಇಟ್ ಈಸ್. ಹಿಯರ್ is equal to the 1 by r1 minus 1 by r2 as it is the, and n2 by n1 ಇದ್ದಲ್ಲಿ ಏನು ಬರಿತಾ ಇದ್ದೀವಿ, n21 ಅಂತ ಬರಿತಾ ಇದ್ದೀವಿ. ಓಕೆ, ಇಫ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, parallel rays will converge at f. Okay, if the say this is convex lens and object at infinity ಅಂದ್ರೆ the coming rays are parallel to the principal axis, ಏನಾಗುತ್ತೆ, they converge at the focus. ಓಕೆ, ಅದರ ಅರ್ಥ ಏನು, ಆಬ್ಜೆಕ್ಟ್ ಡಿಸ್ಟೆನ್ಸ್ u is equal to infinity and v is equals to f small f ಅಂತ ಬರಿತಾ ಇದ್ದೀವಿ. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ. v ಇದ್ದಲ್ಲೇ ಏನು ಬರಿತಾ ಇದ್ದೀರಿ, v ಇದ್ದಲ್ಲೇ f ಅಂತ ಬರಿತಾ ಇದ್ದೀರಿ. ಓಕೆ, ಆ್ಯಂಡ್ ಹಿಯರ್ ಯು ಇದ್ದಲ್ಲಿ ಏನು ಬರಿತಾ ಇದ್ದೀರಿ, ಯು ಇದ್ದಲ್ಲೇ ಇನ್ಫಿನಿಟಿ ಅಂತ ಬರಿತಾ ಇದ್ದೀವಿ ಇಲ್ಲಿ. ಆ್ಯಂಡ್ 1 by infinity is not determined, leave it. ಆ್ಯಂಡ್ ಫೈನಲಿ ವಿ ಕ್ಯಾನ್ ಅರೈವ್ ಹಿಯರ್. ಇಲ್ಲಿ ಬರ್ಬೋದು ಏನಂತ ಹೇಳಿ, 1 by f is equals to, this is 1 by f is equals to, don't forget to write this bracket, n21 minus 1 into bracket 1 by r1 minus 1 by r2. What is this? This is our lens maker's formula ಅಂತ ಹೇಳಬಹುದು.